ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 7ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೆಶಾಯ 7ನೇ ಅಧ್ಯಾಯ ಬಹಳ ಕಾರ್ಯನಿರತವಾದಂಥ ಚಟುವಟಿಕೆಯ ಅದ್ಭುತವಾದ, ಅದೇ ಕರೆಕ್ಟ್ ಪದ ಅಂತ ಕಾಣ್ತದೆ, ಅದ್ಭುತವಾದಂಥ ಒಂದು ಅಧ್ಯಾಯ. ಇದನ್ನು ನಾನು ಒಂದು ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಯತ್ನಿಸ್ತೇನೆ. ಒಂದು ದಿನ ಒಂದು ಊರಿನಲ್ಲಿ ಒಬ್ಬ ವಿಶ್ವಾಸಿ ಇದ್ದ. ಅವನ ಹೆಸರು ಆಹಾಜನು. ಆಹಾಜ್ ಅಂದರೆ ವಶಪಡಿಸಿಕೊಂಡವನು, ಸ್ವಾಧೀನಪಡಿಸಿಕೊಂಡವನು, ಪೊಸೆಸರ್ ಎಂಬುದಾಗಿ. ಈ ಆಹಾಜನು ವಿಶ್ವಾಸಿಯಾಗಿದ್ದನು. ಹಾಗಿರುವಾಗ ಅವನ ಹಾಗೆಯೇ ಇದ್ದಂಥ ಮತ್ತೊಬ್ಬ ವಿಶ್ವಾಸಿ ಮತ್ತು ಅವಿಶ್ವಾಸಿ ಇಬ್ಬರು ಸೇರಿಕೊಂಡು, ಒಬ್ಬ ವಿಶ್ವಾಸಿ ಮತ್ತು ಅವಿಶ್ವಾಸಿ ಇಬ್ಬರು ಸೇರಿಕೊಂಡು ದೇವರಲ್ಲಿ ವಿಶ್ವಾಸವಿಟ್ಟಂಥ ಆಹಾಜನ ಕಡೆಗೆ ಯುದ್ಧಕ್ಕೆ ಬರ್ತಾರೆ. ಇವರಿಬ್ಬರು ಒಂದು ದೇಶವಾಗಿ ಯುದ್ಧಕ್ಕೆ ಬರೋದೇ ಕಷ್ಟ. ಈಗ ಎರಡು ದೇಶಗಳಾಗಿ ಯುದ್ಧಕ್ಕೆ ಬರ್ತಾ ಇರುವಂಥ ವೇಳೆಯಲ್ಲಿ ಆಹಾಜನು ಭಯಪಟ್ಟು ಬಿಡ್ತಾನೆ. ಆದರೆ ಆಹಾಜನಿಗೆ ಒಳ್ಳೆ ಒಬ್ಬ ಸ್ನೇಹಿತನಿರ್ತಾನೆ, ಆತ್ಮಿಕ ಸ್ನೇಹಿತ. ಅವನ ಹೆಸರು ಯೆಶಾಯ. ಯೆಶಾಯ ಅಂತ ಹೇಳಿದರೆ ಯೆಹೋವನು ರಕ್ಷಿಸಿದ್ದಾನೆ ಎಂಬುದಾಗಿ. ಆಹಾಜನ ಸಮಸ್ಯೆ ಏನಿದ್ರೂ ಅದರಿಂದ ರಕ್ಷಿಸುವ ವ್ಯಕ್ತಿ ದೇವರಿದ್ದಾನೆ ಎಂಬ ಹೆಸರುಗೊಂಡಂಥ ಸ್ನೇಹಿತನು ಆಹಾಜನಿಗಿದ್ದನು. ಕಡೆಗೆ ದೇವರು ಯೆಶಾಯನ ಮುಖಾಂತರ ಆಹಾಜನ ಹತ್ರ ಮಾತನಾಡಿಬಿಟ್ಟು ಏನು ಹೇಳ್ದ, ಮುಂದೆ ಏನಾಯಿತು, ಯಾರು ಗೆದ್ದರು, ಹೇಗೆ ಎಂಬುದನ್ನು ಈಗ ನಾವು ನೋಡಿಕೊಳ್ಳೋಣ. ಬನ್ನಿರಿ. 7ನೇ ಅಧ್ಯಾಯ ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 7. ಯೋಥಾಮನ ಮಗನು, ಉಜ್ಜೀಯನ ಮೊಮ್ಮಗನು, ಯೆಹೂದದ ಅರಸನು ಆದ ಆಹಾಜನ ಕಾಲದಲ್ಲಿ ನಡೆದಂಥದ್ದು. ಈ ಯೆಶಾಯನು 3 ತಲೆಮಾರುಗಳಲ್ಲಿ ಕೂಡ 4ನೇ ತಲೆಮಾರುಗಳವರೆಗೆ ಸೇವೆ ಮಾಡಿದ್ದಾನೆ, ಅಥವಾ 3 ತಲೆಮಾರುಗಳು ಪ್ಲಸ್ ಇನ್ನೊಬ್ಬ ಅರಸನು, 4 ಅರಸರು, ಯೋಥಾಮನು, ಉಜ್ಜೀಯನು, ಆಹಾಜನು, ಹಿಜ್ಕೀಯನು, 4 ಅರಸುಗಳ ಆಳಿಕೆಯಲ್ಲಿ ಪ್ರವಾದಿಯಾಗಿ ದೇವರು ಕಳಿಸಿದಂಥ ವ್ಯಕ್ತಿ ಯೆಶಾಯನು. ಸರಿ, ಮುಂದೆ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡೋಣ. ಅವನ ಕಾಲದಲ್ಲಿ, ಆಹಾಜನ ಕಾಲದಲ್ಲಿ ಅರಾಮ್ಯರ ಅರಸನಾದ ರೆಚೀನ್ ಅಂದರೆ ಒಳ್ಳೆಯ ಹೆಸರು ಇದು. ರಮಣೀಯವಾದ, ಮೆಚ್ಚುಗೆಯಾದ ಮತ್ತು ಅನುಮೋದಕವಾದ, ಹರ್ಷಭರಿತ ಎಂಬಂಥ ಅರ್ಥವುಳ್ಳಂಥ ಹೆಸರು ಈ ರೆಚೀನ ಎಂಬ ಹೆಸರಿನ ಮೂಲ ಅರ್ಥ. ಇವನು ಅವಿಶ್ವಾಸಿ ಅಂತ ಹೇಳಿದ್ನಲ್ಲ, ದೇವರಲ್ಲಿ ಇವನಿಗೆ ನಂಬಿಕೆ ಇಲ್ಲ. ಇರುವಾತನೇ ಆಗಿದ್ದೇನೆ ಎಂಬಾತನಲ್ಲಿ ಈತನಿಗೆ ನಂಬಿಕೆ ಇವನಿಗೆ ಇರಲಿಲ್ಲ. ಆದರೆ ಈ ರೆಚೀನ ಅರಾಮ್ಯರ ಅರಸನಿಗೆ ಏನು ಮಾಡ್ತಾನೆ, ಇಸ್ರಾಯೇಲರ ಅರಸನಾದಂಥ ಪೆಕಹನ ಜೊತೆಗೆ ಸೇರಿಕೊಂಡು, ಬಹುಶಃ ಪೆಕಹ ರಿಕ್ವೆಸ್ಟ್ ಮಾಡಿಕೊಂಡಿದ್ದನೋ ಅಥವಾ ಒಟ್ಟು ಇವರಿಬ್ಬರು, ಒಬ್ಬ ವಿಶ್ವಾಸಿ ಒಬ್ಬ ಅವಿಶ್ವಾಸಿ ಇಬ್ಬರು ಸೇರಿಕೊಂಡು, 2 ದೇಶ ಸೇರಿಕೊಂಡು, ಪೆಕಹ ಅಂದರೆ ಅರ್ಥ ಅಂದ ಹಾಗೆ ಗಮನಿಸು, ವಾಚ್, ತೆರೆದಿರು ಎಂಬುದಾಗಿ ಅರ್ಥ ಕೊಡ್ತದೆ. ಪೆಕಹ
ಎಂಬಂಥವರು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬಂದರು. ಯಾಕಂದರೆ ಆಹಾಜನು ಅಲ್ಲಿದ್ದನು. ಸ್ವಾಧೀನಪಡಿಸಿಕೊಂಡ ಎಂಬ ಹೆಸರಿನ ಅರ್ಥವುಳ್ಳಂಥ ಆಹಾಜನ ಮೇಲೆ ದಂಡೆತ್ತಿ ಬಂದರು. ಆದ ಕಾರಣ ಅರಾಮ್ಯರು ಎಫ್ರಾಯಿಮ್ಯರನ್ನು ಸೇರಿಕೊಂಡು ಈಗ ಆಹಾಜನ ಹತ್ರ ಯುದ್ಧಕ್ಕೆ ಬಂದಿದ್ದಾರೆ ಎಂಬಂಥ ಮಾತು ಅರಸನಿಗೂ ಅವನ ಪ್ರಜೆಗಳಿಗೂ ಸಿಕ್ಕಿದಾಗ ಅವರ ಮನಸ್ಸು ಹೇಗಾಗಿರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಯೆಶಾಯನು ವಿವರಣೆ ಕೊಡ್ತಾನೆ. ಅದು ಹೇಗಾಯ್ತು ಅಂತ ಹೇಳಿದರೆ 2ನೇ ವಚನ, ಗಾಳಿಯಿಂದ ವನವೃಕ್ಷಗಳು ಅಲ್ಲಾಡುವಂತೆ, ಭಾಳ ಗಾಳಿ ಬಂದಾಗ ಯಾವ ರೀತಿಯಾಗಿ ಆ ವನವೃಕ್ಷಗಳು ಅಲ್ಲಾಡ್ತವೆ ಆ ರೀತಿಯಾಗಿ ನಡಗಿದುವಂತೆ ಅವರ ಮನಸ್ಸು. ಆಗ ಇದು ನನಗಿಷ್ಟ. ಯಾಕಂದರೆ ಈ ರೀತಿಯಾಗಿ ಅವರ ಮನಸ್ಸು ನಡಗಿದಾಗ ತಕ್ಷಣ ದೇವರು ನೋಡ್ರಿ ಮಾಡಿದ್ದು ಏನಂತ ಹೇಳ್ಬಿಟ್ಟು ನೋಡುವಾಗ, ಆಗ ಯೆಹೋವನು ಯೆಶಾಯನಿಗೆ ಹೀಗೆ ಹೇಳಿದನು, ಶೆಯಾರ್ ಯಶೂಬನೆಂಬ ನಿನ್ನ ಮಗನನ್ನು ಕರೆದುಕೊಂಡು ಹೋಗಿ. ಅಂದರೆ ಶೆಯಾರ್ ಯಶೂಬ್ ಅಂತ ಹೇಳಿದರೆ ಉಳಿದಂಥವರು ಹಿಂದಿರುಗುವರು ಎಂಬುದಾಗಿ, ಅಥವಾ ಜನಶೇಷವು ಹಿಂದಿರುಗುವುದು, ತಿರುಗಿ ಬರುವುದು ಎಂಬುದಾಗಿ. ಆ ರೀತಿಯಾಗಿ ಹೆಸರು ಯೆಶಾಯನ ಮಗನಿಗಿತ್ತು. ಆಗ ಅವರಿಗೆ ಕರ್ಕೊಂಡು ಹೋಗಿಬಿಟ್ಟು ಈ ರೀತಿಯಾಗಿ ಹೇಳಬೇಕಂತ ಏನು ಮೆಸೇಜು, 4ನೇ ವಚನದ ಸಂದೇಶ ಇದೆ. ಜಾಗರೂಕನಾಗಿರಿ, ಸುಮ್ಮನಿರು, ಭಯಪಡಬೇಡ. ರೆಚಿನ ಅರಾಮ್ಯರು, ರೆಮಾಲ್ಯನ ಮಗ ಇವರ ಕೋಪ ಎಷ್ಟು ಹೆಚ್ಚಿದರೂ ಹೊಗೆ ಆಡುವ ಈ 2 ಮೋಟು ಗೋಳಿಗಳಿಗೆ ನಿನ್ನ ಹೃದಯವು ಕುಂದದಿರಲಿ. ನೀನು ಭಯಪಡಬೇಡ ಎಂಬುದಾಗಿ ನೋಡ್ರಿ ದೇವರು ಆಹಾಜನ ವಿಷಯದಲ್ಲಿ ಒಂದು ಸೇವಕನ ಮುಖಾಂತರವಾಗಿ ಕೊಟ್ಟಂಥ ಒಂದು ಸಂದೇಶ. ಇದರಲ್ಲಿ ಆಶ್ಚರ್ಯ ಏನಂತ ಹೇಳಿದರೆ, ಹೌದು, ರೆಚೀನ ಎಂಬಂಥ ಅರಾಮ್ಯರ ಹೆಸರು, ಅರಾಮ್ಯರ ಅರಸನಾದಂಥ ರೆಚೀನ ಹೆಸರು ಹೇಳಿಬಿಟ್ಟು ಇಸ್ರಾಯೇಲ್ ಅರಸನ ಹೆಸರು ದೇವರು ಹೇಳಲ್ಲ. ಅದರ ಬದಲಾಗಿ ರೆಮಲ್ಯನ ಮಗ ಅಷ್ಟೇ. ರೆಮಲ್ಯನ ಮಗನಾದ ಪೆಕಹ ಅಂತ ಹೇಳಲ್ಲ ದೇವರು ಕೂಡ ಹೆಸರು ಹೇಳೋದಿಲ್ಲ. 2 ಸಾರಿನೂ ಮಾತಾಡುವಾಗ 8ನೇ ವಚನ ಮತ್ತು 5ನೇ ವಚನದಲ್ಲಿ ದೇವರು ಪೆಕಹನ ಹೆಸರನ್ನು ಯಾಕೋ ಹೇಳ್ತಾ ಇಲ್ಲ. ದೇವರೇ ಅವನ ಹೆಸರನ್ನು ಹೇಳದೇ ಇರುವಾಗ ದೇವರಿಗೆ ಬಹುಶಃ ನನ್ನ ಅನಿಸುವಿಕೆ ಅಷ್ಟು ಖುಷಿಯಾಗಿರಲಿಲ್ಲ ಅಂತ. ಯಾಕಂದರೆ ಒಬ್ಬ ಅವಿಶ್ವಾಸಿ ಯುದ್ಧಕ್ಕೆ ಬಂದ, ಪರವಾಗಿಲ್ಲ, ಅದಕ್ಕೆ ದೇವರು ರೆಚೀನನ ಹೆಸರು ಹೇಳ್ತಾನೆ. ಆದರೆ ವಿಶ್ವಾಸಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಅವಿಶ್ವಾಸಿಯ ಜೊತೆಗೆ ಸೇರಿಕೊಂಡು ಒಬ್ಬ ಭಕ್ತನ ವಿರುದ್ಧವಾಗಿ ಯುದ್ಧಕ್ಕೆ ಬರಲಾಗಿ ದೇವರಿಗೆ ಅದು ಇಷ್ಟವಾಗಲಿಲ್ಲ ಅಂತ ಕಾಣ್ತದೆ. ಸರಿ, ಆ ರೀತಿಯಾಗಿ ಹೇಳಿಬಿಟ್ಟು ಕರ್ತನಾದ ಯೆಹೋವನು ಹೇಳುವುದೇನೆಂದರೆ ಅಂತ ಹೇಳ್ಬಿಟ್ಟು ಆ ಸಂದೇಶ ಯೆಶಾಯನ ಮುಖಾಂತರವಾಗಿ ಕೊಟ್ಬಿಟ್ಟು, ರೆಮಲ್ಯನ ಮಗನೇ ಎಂಬಂಥ ಮಾತು ಹೇಳಿ 65 ವರ್ಷಗಳೊಳಗೆ ಎಫ್ರಾಯಿಮ್ಯರು ಭಂಗಪಟ್ಟು ಜನಾಂಗವೆನಿಸಿ ಕೊಳ್ಳರು. ಅಂದರೆ 65 ವರ್ಷ ಅಂದರೆ ಸ್ವಲ್ಪ ಟೈಮ್ ಆಗ್ತದೆ, ಸ್ವಲ್ಪ ಕಾಲ ಅವರು ಉಳಿತಾರೆ, ಆನಂತರ ಅವರು ಬಿದ್ದು ಹೋಗ್ತಾರೆ ಎಂಬಂಥ ಮಾತು ದೇವರು ಆ ರೀತಿಯಾಗಿ ಹೇಳಬೇಕಾಯಿತು. ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೇ ಇಲ್ಲ ಎಂಬಂಥ ಒಂದು ಸಂದೇಶ ಕೊಟ್ಟುಬಿಟ್ಟು ಮತ್ತೆ 3ನೇ ಸಾರಿ ಯೆಹೋವನ ಆಹಾಜನಿಗೆ ನಿನ್ನ ದೇವರಾದ ಯೆಹೋವನಿಂದ ಒಂದು ಗುರುತನ್ನು ಕೇಳಿಕೋ ಅಂತ ಹೇಳುವಾಗ, ಅದು ಎಂಥ ಗುರುತಾಗಲಿ, ಅದು ಪಾತಾಳದಷ್ಟು ಆಳವಿದ್ದರೂ ಅಥವಾ ಮೇಲನ ಲೋಕದಷ್ಟು ಎತ್ತರ ಇದ್ದರೂ ಕೂಡ ಪರವಾಗಿಲ್ಲ, ಒಂದು ಗುರುತು ಕೇಳ್ಕೊ ಅಂತ ಹೇಳ್ತಾನೆ ರೀ ದೇವರು ಆಹಾಜನ. ಆದರೆ ಆಹಾಜನು ಸ್ವಾಧೀನ ಎಂಬ ಹೆಸರು ಇರುವಂಥವನು ಭಯಪಟ್ಟು ಬಿಡ್ತಾನೆ. ನಾನು ಕೇಳ್ಕೊಳ್ಳಲ್ಲ, ದೇವ್ರನ್ನ ಯಾಕೆ ಪರೀಕ್ಷಿಸಬೇಕೆಂಬುದಾಗಿ ಹೇಳ್ತಾನೆ. ಅದಕ್ಕೆ ಆಯಿತು, ನೀನು ಕೇಳಲ್ವ ಗುರುತು, ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ನೀನು ಗುರುತು ಕೇಳ್ಕೊಳ್ಳಿಲ್ಲ ಅಂದರೂ ದೇವರೇ ಒಂದು ಗುರುತನ್ನು ಕೊಡ್ತಾನೆ. ಅದೇ ಕೃಪೆ,
ಅದೇ ದೇವರ ಮೆಚ್ಚುಗೆ, ಅದೇ ದೇವರ ರಮಣೀಯತೆ, ಅದೇ ದೇವರ ಹರ್ಷಿತ. ಯಾಕಂತೇಳಿದ್ರೆ ನಾವು ಕೇಳ್ಕೊಳ್ಳಲ್ಲ, ನಾವು ಕೇಳ್ಕೊಂಡಿಲ್ಲ, ಆದರೂ ಕೂಡ ತಾನಾಗಿಯೇ ಮುಂದಾಳತ್ವ ವಹಿಸಿ ಗಾಡ್ ಟೇಕಿಂಗ್ ಇನಿಷಿಯೇಟಿವ್ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ಏನಾದರೂ ಮಹತ್ ಕಾರ್ಯ ಮಾಡುವುದಾದರೆ, ಮಹಾನ್ ವ್ಯಕ್ತಿಯಾಗಿರುವ ದೇವರು ಆ ರೀತಿಯಾಗಿ ಮಾಡುವುದಾದರೆ ಅದು ಕೃಪೆ ಅಲ್ಲದೆ ಬೇರೇನು, ಕೃಪೆನೇ. ಸರಿ, ಏನು ಗುರುತನ್ನು ದೇವರು ಕೊಡ್ತಿದ್ದಾನೆ ಆಹಾಜನಿಗೆ? ಈ ಕಡೆ ರೆಚೀನನು ಅರಾಮ್ಯರ ಅರಸನು, ಈ ಕಡೆ ಪೆಕಹ ಇಸ್ರಾಯೇಲ್ ಅರಸನು, ಎರಡು ದೇಶದವರು ಯುದ್ಧಕ್ಕೆ ಆಹಾಜನ ಮೇಲೆ ಬಂದಾಗ ಈಗ ದೇವರು ಆಹಾಜನಿಗೆ ಒಂದು ಗುರುತನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಗುರುತು ಏನಂದರೆ 14ನೇ ವಚನ, ಯೆಶಾಯ 7:14, ಐಸಾಯ 7:14. ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಇದೇ ಗುರುತು. ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ, ಅಂದರೆ ಅರ್ಥ ಸ್ವಾಭಾವಿಕವಾಗಿ ಮಗುವನ್ನು ಹಡೆಯಬೇಕಾದರೆ ಮನುಷ್ಯ ಸಹಾಯ ಇರಬೇಕು. ಆದರೆ ಇಲ್ಲಿ ದೇವರು ಹೇಳ್ತಾನೆ, ಮನುಷ್ಯ ಸಹಾಯ ಇಲ್ಲದೆ ದೇವರು, ಯಾರ ಸಹಾಯ ಇಲ್ಲದೆ ದೇವರು ಒಂದು ಅದ್ಭುತ ಮಾಡ್ತಾನೆ. ಒಬ್ಬ ಕನ್ನಿಕೆ ಮಗು ಹುಟ್ಟುವಂಗೆ ಮಾಡ್ತಾನೆ. ಯಾಕಂದರೆ ಆತನ ಸೃಷ್ಟಿಕರ್ತನು ಮತ್ತು ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಮಗನಿಗೆ ಹೆಸರಿಡಬೇಕು. ಯಾಕಂದರೆ ಇಮ್ಮಾನುವೇಲ್ ಅಂತ ಹೇಳಿದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು. ಹೌದು, ರೆಚೀನ ಬರಲಿ, ಅರಾಮ್ಯರ ಅರಸನ ಬರಲಿ, ಪೆಕಹ ಬರಲಿ, ಇಸ್ರಾಯೇಲ್ ಅರಸನ ಬರಲಿ, ಎರಡು ದೇಶದವರು ಬರಲಿ, ಒಂದು ವೇಳೆ ನಿಮ್ಮ ಮನಸ್ಸು ಗಾಳಿಯಿಂದ ವನವೃಕ್ಷಗಳು ಅಲ್ಲಾಡುವಂತೆ ಅಲ್ಲಾಡಲಿ, ಆದರೂ ಪರವಾಗಿಲ್ಲ. ನೀವು ಗುರುತು ಕೇಳಲಿಲ್ಲ ಆದರೂ ಪರವಾಗಿಲ್ಲ. ನಾನೇ ಒಂದು ಗುರುತು ಕೊಡ್ತೀನಿ. ಅದೇನೆಂದರೆ ದೇವರು ನಿಮ್ಮ ಸಂಗಡ ಇರುವನು. ಆ ರೀತಿಯಾಗಿ ಹೇಳಿದ ಮೇಲೆ ಜಯ ಹೊಂದದೇ ಇರಲಿಕ್ಕೆ ಸಾಧ್ಯನಾ? ಯಾವ ಇಬ್ಬರು ರಾಜರಿಗೆ ನೀನು ಹೆದರಿ ನಡುಗುತ್ತೀಯೋ? ಯಾಕಂದರೆ ಯಹೂದ್ಯರು ಮಾತ್ರ ನಡುಗಲಿಲ್ಲ, ಆಹಾಜನು ಕೂಡ ಭಯಪಟ್ಟು ಬಿಟ್ಟಿದ್ದ. ಆದ ಕಾರಣ ಯಹೂದದಿಂದ ಎಫ್ರಾಯಿಮು ಅಗಲಿದಂದಿನಿಂದ ಈಚೆಗೆ ಸಂಭವಿಸದ ದುಷ್ಕಾಲವನ್ನು ಯೆಹೋವನು ನಿನ್ನ ಮೇಲೂ, ನಿನ್ನ ಪ್ರಜೆಯ ಮೇಲೂ, ನಿನ್ನ ತಂದೆಯ ಮನೆತನದ ಮೇಲೂ ಬರಮಾಡುವನು. ಅಂದರೆ ದೇವರು ಯಾವ ರೀತಿಯಾಗಿ ಅವರ ಮೇಲೆ, ಶತ್ರುವಿನ ಮೇಲೆ ದಂಡನೆಯನ್ನು, ಶತ್ರು ಆಗಿದ್ದರೂ ಅವರು ಕೂಡ ದೇವರನ್ನು ನಂಬಿದವರೇ, ಅವ್ರ ಮೇಲೆ ಕೂಡ ಇಂಥ ಕಾರ್ಯ ಮಾಡ್ತೇನೆ ಎಂಬಂಥ ಮಾತನ್ನು ಹೇಳ್ತಾನೆ. ಈಗ ಸದ್ಯಕ್ಕೆ ನಾವು ಇಲ್ಲಿ ನಿಲ್ಲಿಸಿಬಿಟ್ಟು ಆ ಮತ್ತಾಯನ ಬರೆದ ಸುವಾರ್ತೆ ಅಲ್ಲಿ ಹೋದರೆ ಅಲ್ಲಿ ಒಂದು ಲಿಂಕ್ ಇರುವಂಥದ್ದು, ಸಂಬಂಧ ಇರುವಂಥದ್ದನ್ನು ಗಮನಿಸ್ಬೋದು. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು ನಿಮಗೋಸ್ಕರವಾಗಿ ಓದ ಬಯಸ್ತೇನೆ. 21ನೇ ವಚನ, ಮತ್ತಾಯ 1:21. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆ ರೀತಿಯಾಗಿದೆ ಅಲ್ವಾ? ಹಾಗೆ ಅದೇ ಮಾತು ಮುಂದುವರಿದರೆ 23ನೇ ವಚನದಲ್ಲಿ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ, ನೋಡ್ರಿ ಯಾವ ರೀತಿಯಾಗಿ ಇದು ಲಿಂಕ್ ಆಗ್ತಾ ಇದೆ, ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದೇ. ಹಾಗಾದರೆ ಪ್ರವಾದಿಯಾದ ಯೆಶಾಯನು ಆಹಾಜನಿಗೆ ಅಂದು ಹೇಳಿದ್ದು ಒಂದು ರೀತಿಯಿಂದ ಅವನಿಗೆ ಒಂದು ಪ್ರವಾದನೆ, ಆದರೆ ಇಂದು ನಮಗೋಸ್ಕರವಾಗಿ
ಹೊಸ ಒಡಂಬಡಿಕೆಯಲ್ಲಿರುವಂಥ ಹೊಸ ಒಡಂಬಡಿಕೆ ಕಾಲದ ಯೇಸು ಕ್ರಿಸ್ತನ ಬಗ್ಗೆ ಇದ್ದಂಥ ಒಂದು ಪ್ರವಾದನೆಯಾಗಿದೆ. ಹೌದು, ಅದೇ ರೀತಿಯಾಗಿ ಇಸ್ರಾಯೇಲರು ಅಶ್ಶೂರ್ಯರಿಂದ ಧ್ವಂಸವಾದರೂ ಭಾಳ ವಿಚಿತ್ರವಾದದ್ದು. ಹೌದು, ಆ ರೀತಿಯಾಗಿ ಆಗುವಂಥದ್ದು ಅವರಿಗೆ ಬೇಕಾಗಿರಲಿಲ್ಲ. ಆದರೂ ಕೂಡ ಅವಿಶ್ವಾಸಿಯ ಸಂಗಡ ಒಬ್ಬ ವಿಶ್ವಾಸಿಯ ಮೇಲೆ ಯುದ್ಧಕ್ಕೆ ಬರುವಂಥದ್ದು ಬಹಳ ಬಹಳ ದೇವರಿಗೆ ಇಷ್ಟವಲ್ಲದಂತ ಹೇಳ್ತೇನೆ ರೀ. ಅಷ್ಟಕ್ಕೆ ಹೇಳ್ತೇನೆ. ಸರಿ, ಈಗ ದೇವರು ಸಾರ್ವಭೌಮನು. ದೇವರು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾಗ ಅದು ಭವಿಷ್ಯತ್ತಿಗೂ ಅನ್ವಯ ಆಗ್ತೈತೆ. ಅದೇ ಈ ಪಾಠ ನಾವು ಇಲ್ಲಿಂದ ಕಲಿಯೋದು. ದೇವರು ಒಂದು ಸಂದೇಶ ಕೊಟ್ಟರೆ ಆ ಸಂದೇಶದಿಂದ ನಮಗೆ ವರ್ತಮಾನ ಕಾಲದ ಸಹಾಯ ಅಷ್ಟೇ ಅಲ್ಲ, ಭವಿಷ್ಯತ್ ಕಾಲದ ನಿರೀಕ್ಷೆ, ಭವಿಷ್ಯತ್ ಕಾಲದ ಪೂರ್ಣತೆ, ಕಂಪ್ಲೀಟ್ನೆಸ್ ಅದು ಕೂಡ ಉಂಟಾಗ್ತದೆ ಎಂಬುದಾಗಿ ನೋಡ್ತೇವೆ. ಸರಿ, ಮುಂದೆ ನಾವು ಓದುವುದಾದರೆ ಆ ಪ್ರವಾದನೆಯ ಬಗ್ಗೆ ಇನ್ನೂ ಕೂಡ ಕರ್ತನು ಯೂಫ್ರಿಟಿಸ್ ನದಿಯ ಆಚೆಗಿರುವ ಅಶ್ಶೂರ ರಾಜನೆಂಬ ಅವನ ಬಗ್ಗೆ ಕೂಡ ಸ್ವಲ್ಪ ಪ್ರವಾದನೆಯ ಮಾತು ಅಲ್ಲಿ ಹೇಳಲಾಗಿದೆ. ನಮಗೆ ಇದರಿಂದ ಕಲಿಯುವ ಪಾಠ, ಯೆಶಾಯ 7ನೇ ಅಧ್ಯಾಯದಿಂದ ನಾವು ಕಲಿಯುವ ಪಾಠ ಏನಂತ ಹೇಳಿದ್ರೆ, ಯಾರೇ ನಮಗೆ ವಿರುದ್ಧವಾಗಿ ಬಂದರು ಅಂದರೆ ಈ ರೀತಿಯಾಗಿ ತಕ್ಕೊಳ್ಳೋಣ. ನಮಗೆ ಪರಿಚಯವಾದವರು ಪರಿಚಯವಿಲ್ಲದವರೊಂದಿಗೆ ಸೇರಿ ನಮಗೆ ವಿರುದ್ಧವಾಗಿ ಬಂದರೆ ದೇವರು ನಮ್ಮ ಸಂಗಡ ಇದ್ದು ಅದ್ಭುತವಾದ ರೀತಿಯಲ್ಲಿ ಮಾನವೀಯ ಸಹಾಯವಿಲ್ಲದೆ ನಮಗೆ ಬಿಡುಗಡೆ, ರಕ್ಷಣೆ ದಯಪಾಲಿಸ್ತಾನೆ ಎಂಬಂಥದ್ದೇ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿಯುವಂಥದ್ದು. ಮತ್ತು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಈ ಒಂದು ಮಾತು ಯಾವ ರೀತಿಯಾಗಿ ಅನ್ವಯ ಎಂಬುದಾಗಿ ನಾವು ನೋಡೋದಾದರೆ ಅಲ್ಲಿ ಕೂಡ ಒಂದು ಆಶ್ಚರ್ಯ. ಏನು ಆಶ್ಚರ್ಯ ಅದನ್ನು ನಾನು ಹೇಳಲೇಬೇಕು. ಯಾಕಂತ ಹೇಳಿದರೆ ಇಲ್ಲಿ ಯೋಸೇಫನು ಮರಿಯಳನ್ನು ಯಾರಿಗೂ ತಿಳಿಯದಂತೆ ಮತ್ತಾಯ 1:19 ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಆ ರೀತಿಯಾಗಿದ್ದಾಗ ಯಾರಿಗೆ ನೋವು? ಮರಿಯಳಿಗೆ. ಯಾರು ವಿಶ್ವಾಸಿ? ಯೋಸೇಫನು. ಹಾಗಿದ್ದರೂ ಕೂಡ ಅಂಥ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ದೇವರು ಹೌದು ಯೋಸೇಫನ ಜೊತೆಯಲ್ಲಿ ಮಾತಾಡಿದನು. ಅಂದು ಒಂದು ವೇಳೆ ರೆಚೀನನ ಜೊತೆಗೆ ಬಂದಂಥ ಪೆಕಹನ ಜೊತೆಗೆ ಮಾತಾಡ್ಬೋದಾಗಿತ್ತು, ಆದರೆ ಅವನು ಸಿದ್ಧವಾಗಿರಲಿಲ್ಲ. ಆದ ಕಾರಣ ದೇವರು ಅವನ ಹೆಸರನ್ನು ಕೂಡ ಹೇಳೋದಿಲ್ಲ. ಆದರೆ ಇಲ್ಲಿ ಯೋಸೇಫನ ಹೆಸರನ್ನು ಹೇಳಿ ಯೋಸೇಫನೇ ಅಂತ ಹೇಳಿಬಿಟ್ಟು, ಅಂಜಬೇಡ, ಆಕೆ ಗರ್ಭವು ಪವಿತ್ರಾತ್ಮದಿಂದಲೇ ಎಂಬಂಥ ಮಾತನ್ನು ಹೇಳಿ ಯೆಶಾಯನು ಆಹಾಜನಿಗೆ ಹೇಳಿದ ಮಾತನ್ನು ಇಲ್ಲಿ ಯೋಸೇಫನಿಗೆ ಹೇಳಲಾಗಿತ್ತು. ಹೌದು, ಅದು ಕೂಡ ಅದ್ಭುತವಾದ ರೀತಿಯಲ್ಲಿ ಮುಕ್ತಾಯವಾಯಿತು. ಇಲ್ಲಿ ಕೂಡ ಅದ್ಭುತವಾದ ರೀತಿಯಲ್ಲಿ. ಒಟ್ಟು ಇದರಲ್ಲಿ ವಿಶೇಷತೆ ಏನಂದರೆ, ಮನುಷ್ಯರ ಸಹಾಯ ಇಲ್ಲದೆ ದೇವರು ನಮಗೆ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ಅದ್ಭುತ ಸ್ವರೂಪನು ಎಂಬುದು ಆತನ ಹೆಸರಾಗಿದೆ. ಇಮ್ಮಾನುವೇಲ್, ದೇವರು ನಮ್ಮ ಸಂಗಡಿದ್ದಾನೆ. ಹೌದು, ಯೆಶಾಯನ ಗ್ರಂಥ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಸಂಗಡ ಕೂಡ ಇರಲಿ.